ಪಿರಿಯಾಪಟ್ಟಣದ ಶಿಕ್ಷಕರ ಸಭಾಂಗಣದ ಆವರಣ ಸಮೀಪ ಇರುವ ಖಾಸಗಿ ಜಾಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಜ್ಞಾನದ ದಿನವಾಗಬಾರದು, ಜ್ಞಾನದ ದಿನವಾಗಬೇಕು. ದೇವಾಲಯಗಳ ಹೆಸರಿನಲ್ಲಿ ಕಂದಚರವನ್ನ ಪಸರಿಸಿ ಅಂಧಕಾರ ಮುಳುಗಿಸುವ ದೇವಾಲಯಗಳನ್ನ ಸುತ್ತುವುದು ಬಿಟ್ಟು ಜ್ಞಾನದಿಂದ ಕಣ್ಣು ತಿರುಸುವ ಗ್ರಂಥಾಲಯದ ಕಡೆ ಎಲ್ಲರೂ ಮುಖ ಮಾಡಬೇಕು ಎಂದು ಸಲಹೆ ನೀಡಿದರು. ವರದಿ ಎಚ್.ಡಿ. ರಮೇಶ್, ಪಿರಿಯಾಪಟ್ಟಣ. 3,90,00,000 ಮತದಾರನ ಡಿಲೀಟ್ ಮಾಡಿದ್ದಾರೆ. ಈಗ ಮೈಸೂರಲ್ಲಿ SIR ಬಂದಿದೆ. ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ಜನ ವೋಟರ್ಸ್ನ ಆಚರಿಸ್ತವ್ರೆ ಅಂತ ಅಂಕಿಅಂಶ ಗೊತ್ತಿದೆಯಾ ಸನ್ಮಾನ್ಯ ಸಚಿವರೇ? ಈ ಮೈಸೂರು ಜಿಲ್ಲೆ ಒಳಗಡೆ ಈಗಾಗಲೇ ಸುಮಾರು ನನ್ನ ಗಮನಕ್ಕೆ ಬಂದಿರೋದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ NR ಕಾನ್ಸ್ಟಿಟ್ಯೂನ್ಸಿ ಒಳಗಡೆ 20,000 ಮತದಾರರನ್ನ ಈಗಾಗಲೇ ಹೊರಗಾಗ್ತಿದ್ದಾರೆ. ಬರೀ ಒಂದು ಕಾನ್ಸ್ಟಿಟ್ಯೂನ್ಸಿಲಿ. ಇನ್ನು ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ವೋಟರ್ಸ್ ಹೊರಗಿರ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಯಾಕೆ ಇದು ಮಾಡ್ತಿದ್ದಾರೆ? ಬಾಬಾ ಸಾಹೇಬ್ ಸರಿ ಸಮಾನವಾಗಿ ಮಾಡಬೇಕು ಅಂತ ಹೇಳಿ 18% ಸರಿ ಸಮಾನವಾಗಿ ಬೇರೆ ಸಮುದಾಯದವರು ಅವ್ರಿಗೂ ನ್ಯಾಯಾಲಯ ಮೀಸಲಾತಿ ಹಂಚಿಕೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಅದನ್ನು ಮನೆ ಮಾಡಿ ತೊಂದರೆ ಸೃಷ್ಟಿ ಮಾಡಬೇಡಿ. ಎಲ್ಲರೂ ನಿಮ್ಮ ಸಮಾಜದ ಮುಖಂಡರುಗಳು, ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಸರ್ಕಾರ ಮತ್ತು ಚರ್ಚೆ ಮಾಡಿದ್ದಾರೆ. ಎಲ್ಲ ಸಂಘಟನೆಗಳು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಈ ಸಮಯ ಆಯಾ ಸಮುದಾಯದ ಮುಖಂಡರು ಚರ್ಚೆ ಮಾಡಿದ್ದಾರೆ. ಆಗುತ್ತೆ. ಈಗ ಎಲ್ಲರಿಗೂ ಸರಿಸಮ, ಏನಲ್ಲಿ ಸರಿಸಮ, ಏನೆಲ್ಲ ಸರಿಸಮ ಮಾಡಿದ್ರು. ಏನಲ್ಲಿ ಅನ್ಯಾಯ ಆಗಿತ್ತು, ಏನಲ್ಲಿ ಅನ್ಯಾಯ ಆಗಿದೆ ಪ್ರಸ್ತಾಪಿಕ ಆಗಿದ್ದೇನೆ. ಈಗ ಅದನ್ನ ಸರಿಸಮಾನ ABC ಸರಿಸಮ ಮಾಡಿ ಎಲ್ಲರಿಗೂ ಬರಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಮತ್ತೆ ಈಗ ಮೊದಲಷ್ಟು ಮಾಡ್ತಕ್ಕಂಥ ಕೆಲಸ ಮಾಡೋದು ಬೇಡ ಅಂತ ಹೇಳಿ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಈ ಸಮುದಾಯದವರು, ಬೇರೆ ಬೇರೆ ಸಮುದಾಯದವರು ಎಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡಿದೆ. ಮತ್ತೆ ಇದನ್ನ ತಾವು ಗೊಂದಲ ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡಿ ಸರ್ಕಾರ ಬಹಳ ಸಮರ್ಪಕವಾಗಿ ಯಾವುದೇ ಜಾತಿ ಅನ್ಯಾಯ ಆಗಬೇಕೆಂದರೆ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇದನ್ನು ತಾವು ಗೊಂದಲ ಮಾಡಬಾರದು ಅಂತ ಹೇಳಿ